ನಮ್ಮ ದೇಶದ ಜನ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿರಬೇಕಾಗತ್ತೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಬಂದರೆ ಅವರು ಉತ್ತೀರ್ಣರಾಗಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಅವ್ರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಈ ನೀಟ್ ಪರೀಕ್ಷೆ ಮಾಡಬೇಕು ಅಂತ ಕ್ರಮ ಕೈಗೊಂಡಿದ್ದ ಹಿಂದೆ ಸರ್ಕಾರ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ, ಅವರಿಂದ ಒಳ್ಳೆ ಡಾಕ್ಟರ್ ಆಗೋರು ಬಂದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಘನ ಉದ್ದೇಶ ಇಟ್ಕೊಂಡು ನೀಟ್ನ ಪರೀಕ್ಷೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಈಗ ನೀಟ್ ಪರೀಕ್ಷೆಯಲ್ಲೇ ಅಕ್ರಮ ನಡೆದ್ರೆ, ಭ್ರಷ್ಟಾಚಾರ ನಡೆದ್ರೆ, ಅಲ್ಲಿ ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿ ಲೀಕ್ ಆದರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಎಲ್ಲಿ ಬರೋದಕ್ಕೆ ಸಾಧ್ಯ? ಅಲ್ಲಿ ಭ್ರಷ್ಟಾಚಾರದಿಂದ ಪಾಸಾದವರು ಸಮಾಜಕ್ಕೆ ಎಲ್ಲಿ ಒಳ್ಳೇದು ಮಾಡೋಕ್ಕೆ ಸಾಧ್ಯ? ಅದು ಸಮಾಜದ ನೆಮ್ಮದಿ ಹಾಳಾಗುತ್ತೆ. ಇಲ್ಲಿ ನಿಜವಾಗಿಯೂ ಮೆರಿಟೋರಿಯಸ್ ಸ್ಟೂಡೆಂಟ್ಸು ಓದ್ಕೊಂಡು ಕಷ್ಟಪಟ್ಟೆಲ್ಲ ಮಾಡಿದವ್ರಿಗೆ ಸೀಟ್ ಸಿಗದೆ ಹೋದರೆ ಅವ್ರಿಗೆ ಅನ್ಯಾಯ ಆಗುತ್ತೆ, ಅವ್ರಿಗಷ್ಟೆಲ್ಲ ಸಮಾಜಕ್ಕೆ ಅನ್ಯಾಯ ಆಗುತ್ತೆ. 20 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಅನ್ಯಾಯ ಆಯಿತು ಅಂಥೇಳಿ. ಇದು ನೋವಿನ ಸಂಗತಿ. ಸರ್ಕಾರ ಈ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸಾಂತ್ವನ ಹೇಳಿ ಹೆಚ್ಚಿನ ಮೊತ್ತದ ಪರಿಹಾರ ಕೊಡಬೇಕು ಅಂತ ಮೈಸೂರು ವಕೀಲರ ಸಂಘ ಆಗ್ರಹಿಸುತ್ತೆ. ಈ ನೀಟ್ ಅಕ್ರಮವನ್ನು ವಿರೋಧಿಸಿ ನಡೀತಿರುವ ಚಳುವಳಿಗೆ ನಮ್ಮ ಮೈಸೂರು ವಕೀಲರ ಸಂಘ ನೈತಿಕ ಬೆಂಬಲ ಸೂಚಿಸುತ್ತೆ. ಇನ್ನು ಮುಂದಾದರೂ ಎಜುಕೇಷನ್ ಸಿಸ್ಟಮ್ ಸರಿಯಾಗೋದಕ್ಕೆ ಏನೆಲ್ಲ ಕ್ರಮ ಆಗಬೇಕು ಆ ಕ್ರಮನ ಸರ್ಕಾರ ಮಾಡಲಿ. ಅಂಥ ಕ್ರಮಕ್ಕೆ ನಮ್ಮ ಬೆಂಬಲ ಇದೆ ಅಂಥೇಳಿ ನಾವು ಈ ನಿರ್ಣಯ ಮಾಡಿದ್ದೀವಿ ಸರ್. ನಾವು ಯಾರ್ದೂ ಸರ್ಕಾರದ ವೈಫಲ್ಯ ಅವ್ರದ್ದು ಇವ್ರದ್ದು ಅಂತ ಹೇಳೋಕ್ಕಾಗಲ್ಲ ಸರ್. ಇಂಥ ಅಕ್ರಮಗಳು ಹಿಂದೇನೂ ಇತ್ತು, ಎಲ್ಲ ಕಡೆನೂ ಇದೆ. ಅದು ಆಗಬಾರ್ದು. ಪಕ್ಷಾತೀತವಾಗಿ ಇಂಥ ಅನ್ಯಾಯನ ಎಲ್ಲರೂ ಖಂಡಿಸಬೇಕು. ತಪ್ಪಿತಸ್ಥರ ವಿರುದ್ಧ ನಿಷ್ಪಕ್ಷಪಾತ ಕ್ರಮ ಆಗಬೇಕು. ಇಲ್ಲಿ ನಾವು ಸರ್ಕಾರ ತಪ್ಪು, ವಿರೋಧ ಪಕ್ಷ ತಪ್ಪು, ಅವ್ರು ಸರಿ, ವಿರೋಧ ಪಕ್ಷ ಸರಿ, ಸರ್ಕಾರ ಸರಿ ಅಲ್ಲ ಪ್ರಶ್ನೆ ಇಲ್ಲಿ ಸರ್. ಸಿಸ್ಟಮಲ್ಲಿ ಬೇರೂರ್ಬಿಟ್ಟಿದೆ ಭ್ರಷ್ಟಾಚಾರ. ಎಲ್ಲಿವರೆಗೆ ಭ್ರಷ್ಟಾಚಾರ ತೊಲಗಲ್ವೋ ಅಲ್ಲಿವರೆಗಿಂತ ನಡೀತಾನೇ ಇರುತ್ತೆ. ಯಾರೊಬ್ರು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹರಿದ್ಬಿಡಲ್ಲ. ಕೇಂದ್ರ ಸರ್ಕಾರ ಭಾಳ ಆಲೋಚನೆ ಮಾಡಬೇಕಾಗಿದೆ. ಭ್ರಷ್ಟಾಚಾರನ ತಡೆಗಟ್ಟಬೇಕು ಅಂದರೆ ಈಗಿರೋ ಕಾನೂನು ಕೇವಲ ಲಂಚ ತಗೊಂಡ್ರೆ ಅದನ್ನು ಶಿಕ್ಷೆಗೆ ಒಳಪಡಿಸೋದು, ಸಿಗಾಕೊಂಡ್ರೆ ಕಂಪ್ಲೇಂಟ್ ಆದರೆ, ಅಕ್ರಮ ಆಸ್ತಿ ಗಳಿಸಿದರೆ ಅಂಥದ್ದನ್ನ ವಿರುದ್ಧ ಕ್ರಮ ತಗೊಳ್ಳೋದಾಗ್ತದೆ. ಅಷ್ಟೇ ಅಲ್ಲ, ಈ ನೀಟ್ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆ ಏನು ಬಯಲಾಯಿತು, ಯಾವುದೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಯಲಾದರೆ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ವ್ಯಾಪ್ತಿಗೆ ತಂದು ಅಂಥವ್ರ ವಿರುದ್ಧ ಶಿಸ್ತು ಕ್ರಮ ಆಗೋದಕ್ಕೆ ಕಾನೂನು ರೂಪಿಸಬೇಕು ಅಂತ ಕೇಂದ್ರ ಸರ್ಕಾರನ ಮೈಸೂರು ವಕೀಲರ ಸಂಘ ಆಗ್ರಹಿಸುತ್ತೆ. ಇದನ್ನು ಸ್ವಾಗತ ಮಾಡ್ತೀನಿ ಸರ್. ಯಾವತ್ತೂ ಬರೆದಿರೋ ಪ್ರಧಾನಮಂತ್ರಿಗಳು ಲೈವಲ್ಲಿ ಬರ್ತಾರೆ ಅಂತಂದರೆ ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿದೆ, ಸಮಸ್ಯೆ ಎಷ್ಟು ಜಟಿಲ ಆಗಿದೆ, ವಿದ್ಯಾರ್ಥಿಗಳಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ನಾವು ಕಂಡುಕೋಬೋದು ಸರ್. ಪ್ರಧಾನಮಂತ್ರಿಯವರ ನಡೆಯನ್ನು ಸ್ವಾಗತಿಸ್ತೀನಿ. ಅವರು ಇನ್ನೂ ಕಠಿಣ ಕಾನೂನನ್ನ ರೂಪಿಸೋದಕ್ಕೆ ಸಂಸತ್ನಲ್ಲಿ ಮಂಡಿಸಿದ್ದಾರೆ ಬಿಲ್ನ. ಅದು ಜಾರಿಗೆ ಬರಲಿ. ಅದಷ್ಟೇ ಅಲ್ಲ, ಜನರಲ್ಲಿ ನೈತಿಕತೆ ಬೆಳೆಸೋದಕ್ಕೆ, ಅನ್ಯಾಯ ಮಾಡೋರ ವಿರುದ್ಧ ಬರೀ ಕಾನೂನು ರೂಪಿಸಿದ್ರೆ ಸಾಲದು, ಆ ಕಾನೂನನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೀನಿ. ವರ್ಷಗಳಿಂದ ಅದು ಪ್ರಶ್ನೆ ಪತ್ರಿಕೆ ಸೋರುವಿಕೆ ಆಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ಅಲ್ಲಿಗೆ ನಿಜವಾಗಿ ಕಷ್ಟಪಟ್ಟು ಓದಿ ಮೆರಿಟ್ ತಕ್ಕೊಂಡಿರೋಂಥ ವಿದ್ಯಾರ್ಥಿಗಳಿಗೆ ಬೆಲೆನೇ ಇಲ್ಲಂಗಾಗಿದೆ. ಈ ರೀತಿಯ ಪ್ರಶ್ನೆ ಪತ್ರಿಕೆ ಹೋಗಲಿ, ಏನು ಮಾಡ್ತಾ ಇದ್ದಾರೆ ಅಲ್ಲಿ? ಈಗ ಅವೆಲ್ಲ ತುಂಬ ಟೈಟ್ ಸೆಕ್ಯೂರಿಟಿಲಿ ನಡೆಯೋಂಥದ್ದು. ಒಂದು ಪ್ರಶ್ನೆ ಪತ್ರಿಕೆಗಳ ತಯಾರಿಕೆ ಟೈಟ್ ಸೆಕ್ಯೂರಿಟಿಲಿ ನಡೀತಾ ಇರುತ್ತೆ. ಮತ್ತು ಹೇಗೆ ಸೋರುವಿಕೆ ಆಯಿತು, ಆ ಸೋರುವಿಕೆಯ ಬಗ್ಗೆ ಅವರ ಕ್ರಮಗಳೇನು, ಅಲ್ಲಿಂದನೂ ಕೂಡ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳದೆ ಸೋರುವಿಕೆ ಆಯ್ತಾ ಇದೆ. ಆ ಸೋರುವಿಕೆ ತಪ್ಪಿಸಿದ್ರೆ ಈಗ ಏನು ಡೆಲ್ಲಿಯಲ್ಲಿ ಜಂತರ ಮಂತ್ರದಲ್ಲಿ ನಡೀತಿರುವ ಹೋರಾಟ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ, ವಿದ್ಯಾರ್ಥಿಗಳ ಸಾವು, ಇದೆಲ್ಲ ತಪ್ತಾ ಇತ್ತು. ಅದಕ್ಕೆ ಮೊದಲಾಗಿ ಏನು ಫೌಂಡೇಶನ್ನು ಅದೇ ಬಿಗಿ ಇಲ್ಲ. ಅದರ ಸರಿಯಾದ ರೀತಿಯಲ್ಲಿ ಇವರು ಎಚ್ಚರಿಕೆ ವಹಿಸಿ ಕ್ರಮ ಕೈಗೊಂಡಿದ್ರೆ ಈ ರೀತಿಯ ಘಟನೆಗಳು ನಡೀತಿರಲಿಲ್ಲ. ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿರಲಿಲ್ಲ. ಈಗ ಪ್ರಶ್ನೆ ಪತ್ರಿಕೆನ ಯಾರು ತಯಾರು ಮಾಡೋದು? ಅಲ್ಲ, ಅದ್ರ ಯಾರು ಜವಾಬ್ದಾರಿ? ಯಾರು? ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರನ ಏನು ಅಂತ ನೋಡಬೇಕಾಗತ್ತೆ. ಅದಕ್ಕೆ
ಆ ಒಂದು ಪ್ರಶ್ನೆ ಪತ್ರಿಕೆ ತಯಾರಿಕೆಗೆ ಯಾರು ಮೇಲಧಿಕಾರಿಗಳು ಇರ್ತಾರೆ, ಯಾರು ಅದರ ಒಂದು ಉಸ್ತುವಾರಿ ಇರ್ತಾರೆ, ಅವರೆಲ್ಲರೂ ಸಂಪೂರ್ಣ ಹೊಣೆಗಾರರು. ಪರಿಹಾರ ಈಗಾಗಲೇ ಹೇಳಿದ್ನಲ್ಲ ನಾನು, ಕಟ್ಟುನಿಟ್ಟಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಯ ಏನು ತಯಾರು ಮಾಡ್ತಾರೆ ಆ ಒಂದು ಜಾಗದಲ್ಲಿ ಕಟ್ಟುನಿಟ್ಟಾಗಿ ಶಿಸ್ತು ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಾದರೂ ನಮ್ಮ ದೇಶದಲ್ಲಿ ಈ ರೀತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ವಿದ್ಯಾರ್ಥಿಗಳ ಸಾವನ್ನಪ್ಪುವಂಥ ಒಂದು ಕೆಲಸವನ್ನು ತಪ್ಪಿಸಬೇಕಾಗಿದ್ರೆ ಒಂದು ಕಟ್ಟುನಿಟ್ಟಿನ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂಥ ಒಂದು ಕೆಲಸ ಆಗಬೇಕಾಗುತ್ತೆ. ಇವತ್ತು ನೋಡಿ, ಸಾವು ಯಾರ ಮಕ್ಕಳು ಸಾವೆ, ಸುಮಾರು 20 ಮಕ್ಕಳು ಸತ್ತಿದ್ದಾರೆ. ತುಂಬ ನೋವಿನ ಸಂಗತಿ. ವಿದ್ಯಾರ್ಥಿಗಳು, ನಾನು ಯಾವ ಪಕ್ಷದ ಪರವಾಗಿ ವಿರುದ್ಧ ಅಥವಾ ಪರ ಅಲ್ಲ, ಅಥವಾ ಯಾವುದೇ ಜಾತಿ ಧರ್ಮ ವಿರುದ್ಧ ಪರ ಅಲ್ಲ. ವಿದ್ಯಾರ್ಥಿಗಳು ಸಾವಪ್ಪಿದ್ದಾರೆ. ವಿದ್ಯಾರ್ಥಿಗಳು ಸಾವಪ್ಪಿದ್ರೆ ಅಂದರೆ ಈಗ ನಾವು ಒಂದು ಅಧಿಕಾರ ವಹಿಸ್ಕೊತೀವಿ ಅಂದರೆ ವಿದ್ಯಾರ್ಥಿಗಳ, ರೈತರ ಅಥವಾ ಬಡ ಜನರ ಕಷ್ಟಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ವಹಿಸ್ಕೊತೀವಿ. ಮತ್ತು ವಿದ್ಯಾರ್ಥಿಗಳ ಸಾವು ನಡೀತಾ ಇದೆ. ಅದಕ್ಕೆ ಕೂಡಲೇ ಈ ಸಂಬಂಧಪಟ್ಟ ಏನು ಕೇಂದ್ರ ಸರ್ಕಾರ ಕೂಡಲೇ ಅದರ ಬಗ್ಗೆ ಕಾನೂನು ಕ್ರಮ ಕೈಗೊಂಡು ಈ ಗಳಿಗೆಯಿಂದನೇ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ರೀತಿಯ ನೋಡ್ಕೊಳ್ಳುವಂಥ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ ಮೇಲೆ ಇರುತ್ತೆ.